ಮ್ಯಾಮ್ ಫೈನಲಿ ಕೇಳೋದಾದ್ರೆ ನಿನ್ನೆ ಬಿಗ್ ಬಾಸ್ ಮುಗಿದ್ರೆ ಕಾರ್ತಿಕ್ ಅವ್ರು ಚೆನ್ನಾಗಿದ್ದಾರೆ. ನಿಮ್ಗೆ ಹೇಗೆ ಅನಿಸ್ತು ವೆರಿ ವೆರಿ ನೈಸ್. ಇನ್ಫ್ಯಾಕ್ಟ್ ನಾನು ಅದೇ ಹೇಳ್ತಾ ಇದ್ದೆ, ಯಾರೋ ಇವ್ರಿಗೆ ಪವನ್ ಬಡೆಯರ್ ಆ್ಯಂಡ್ ಅವ್ರ ವೈಫ್ ಹೇಳ್ತಾ ಇದ್ದೆ ನಾನು, ಬಿಕಾಸ್ ನಿಮ್ಮ ಹೀರೋನೇ ಗೆದ್ಬಿಟ್ಟಿದ್ದಾರಪ್ಪ. ಬಿಕಾಸ್ ನನಗೆ ಸುಮಾರು ಜನ ಯಾರಿಗೆ ಸಪೋರ್ಟ್ ಮಾಡ್ತೀರಾ ಅಂತೆಲ್ಲ ಕೇಳ್ತಾ ಇದ್ರು, ಆಮೇಲೆ ಬೈಟ್ಸ್ ಕೊಡಿ ಅಂತ ಕೇಳ್ತಾ ಇದ್ರು. ಬಟ್ ನನಗೇನು ಐ ಫೆಲ್ಟ್ ಲೈಕ್ ಗಿವಿಂಗ್ ಟು ಹಿಮ್, ಕಾರ್ತಿಕ್ ಮಹೇಶ್ ಅವ್ರಿಗೆ. ನಂಗೆ ಅನಿಸ್ತು ಅವರೇ ವಿನ್ ಆಗ್ತಾರೆ ಅನ್ನೋ ಒಂದು ಇದರಿಂದ ನಾನು ಕೊಟ್ಟೆ. ಸೊ ಈ ಒನ್, ಸೊ ಈಸ್ ಡಿಸರ್ವಿಂಗ್ ಕಂಟೆಸ್ಟೆಂಟ್ ಅಂತ ಹೇಳ್ಬೋದು. ನಾನು ಮನೆಯಲ್ಲಿ ಅಮ್ಮ ಯಾವಾಗಾರು ನೋಡ್ತಿದ್ದಾಗ ನಾನು ಕೆಲವು ಎಪಿಸೋಡ್ಸ್ಗಳು ನೋಡಿದಾಗ ಈಸ್ ಅ ರೈಟ್ ಪರ್ಸನ್ ಟು ಹೋಲ್ಡ್ ದಟ್ ಬಿಗ್ ಬಾಸ್ ಸೀಸನ್ 10 ಕಪ್ ಅಂತ ಅನಿಸ್ತು. ಆ್ಯಂಡ್ ಒಳ್ಳೆ ನಟರು, ಒಳ್ಳೆ ಎಲ್ಲ ಥರನೂ ಟಾಸ್ಕ್ ಚೆನ್ನಾಗಿ ಮಾಡಿದ್ದಾರೆ ಅಂತ. ಆಮೇಲೆ ಎಲ್ಲರೂ ಅಫ್ಕೋರ್ಸ್ ನೀವೆಲ್ಲ ಚೂಸ್ ಮಾಡಿದ್ದಾರೆ ಅಂದರೆ ಈಸ್ ಅ ಡಿಸರ್ವಿಂಗ್ ಪರ್ಸನ್. ಖುಷಿ ಆಗುತ್ತೆ ಸರ್. ಆಬ್ವಿಯಸ್ಲಿ ಇವಾಗ ಏನಂತಂದರೆ ಇವ್ರು ಗೆಲ್ಬೇಕು, ಅವ್ರಿಗೆ ಹುಡುಗ ಅಂತ ಬರಲ್ಲ ವೆನ್ ಇಟ್ ಕಮ್ಸ್ ಟು ಗೇಮ್. ಈಗ ಒಂದು ಯಾವುದೋ ಕಾಂಪಿಟೇಷನ್ ಅಂದರೆ ಹುಡುಗರಿಗೆ ಬೇರೆ ಕ್ಯಾಟಗರಿ ಅದರದ್ದೇ ಇರುತ್ತೆ. ಬಟ್ ಬಿಗ್ ಬಾಸ್ ಹಾಗೆ ಬರಲ್ಲ. ನಿಮಗೆ ವ್ಯಕ್ತಿತ್ವ ಮತ್ತು ಪರ್ಸನ್ನು, ನಿಮ್ಮ ಇಂಡಿವಿಜುವಾಲಿಟಿ ಅಷ್ಟೇ ಬರುತ್ತೆ. ಆ ಥರ ಬಂದಾಗ ನಾವು ಯಾವತ್ತೂ ಹುಡುಗ ಅನ್ನೋದಕ್ಕಿಂತ ಓವರ್ ಆಲ್ ನೋಡಬೇಕಾಗತ್ತೆ ನಾವು ಪ್ರತಿಯೊಂದು. ಅಲ್ಲಿ ನಾವು ಬರೀ ಫಿಸಿಕಲಿ ಸ್ಟ್ರಾಂಗ್ ಇದ್ದರೆ ಮಾತ್ರ ಗೆಲ್ಲಕ್ಕಾಗಲ್ಲ, ಇಲ್ಲ ಏನೋ ಸ್ಟ್ರಾಟಜಿ ಮಾಡಿದ್ರೆ ಗೆಲ್ಲಕ್ಕಾಗಲ್ಲ, ಇಲ್ಲ ನಾವು ತುಂಬ ಮಾತಾಡಿದ್ರೆ ನಗ್ಸಿದ್ರೆ ಇಲ್ಲ ಗಾಸಿಪ್. ನೋ, ಇಟ್ಸ್ ನಾಟ್ ಲೈಕ್ ದ್ಯಾಟ್. ನೀವು ಆಲ್ರೌಂಡರ್ ಪ್ರತಿಯೊಂದು ಹಂತದಲ್ಲೂ ನಿಮ್ಮ ಒಂದು ನಿಲುವನ್ನು ನೀವು ಕಾಪಾಡ್ಕೊಂಡು ಬರಬೇಕು. ಯಾಕಂದರೆ ವೀಕ್ಷಕರು ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ಒಬ್ಬರನ್ನೂ ವೀಕ್ಷಿಸ್ತಾ ಇರ್ತಾರೆ. ಸೊ ನೀವು ಎಲ್ಲಿ ಸ್ವಲ್ಪ ಎಡವಿದ್ರೂ ಕಷ್ಟನೇ. ಸೊ ಎಂಡ್ ಆಫ್ ದ ಡೇ ಡಿಸರ್ವಿಂಗ್ ಪರ್ಸನ್ ವಿನ್ ಆಗಬೇಕು ಅಷ್ಟೇ. ಅದು ಹುಡುಗ ಡಸಂಟ್ ಮ್ಯಾಟರ್. ಪರ್ಸ್ನಲಿ ಯಾರು ಗೆಲ್ಲಬೇಕು ಅಂತ ನನಗೆ ಅನಿಸಿದ್ದವ್ರು ಕಾರ್ತಿಕ್ಗೆ. ನನಗೆ ಅನಿಸಿದ್ದು ನಾನು ಅವ್ರಿಗೆ ಇನ್ಫ್ಯಾಕ್ಟ್ ವಿನ್ ಆದ್ರಲ್ಲ ಅವರೇನೆ. ಸೊ ತನಿಷಾ ಅನ್ನೋ ಹುಡುಗಿನೂ ಕೂಡ ತುಂಬ ಚೆನ್ನಾಗಿ ಆಡ್ತಿದ್ರು. ಪಾಪ ಅವ್ರ ಮಧ್ಯೆ ಹುಡುಗಿರಲ್ಲಿ ನನಗೆ ಇಷ್ಟ ಆಗಿದ್ದು ಈ ಸತಿ ಬಿಗ್ ಬಾಸ್ ಜಾಸ್ತಿ ಸ್ವಲ್ಪ ವೆರಿ ಡೈರಿಂಗ್ ಎಲ್ಲು ಅಂತ ಅನಿಸಿದ್ದು. ಯಾಕಂದ್ರೆ ನೋಡಿರೋ ಕೆಲವಲ್ಲಿ, ಬಿಕಾಸ್ ನಾನು ಅಷ್ಟು ಫಾಲೋ ಮಾಡಿಲ್ಲ ಟು ಬಿ ಆನೆಸ್ಟ್ ವಿತ್ ಯು. ನೋಡಿರೋದ್ರಲ್ಲಿ ಮತ್ತು ಇವಾಗ ನಾವು ಸೋಷಿಯಲ್ ಮೀಡಿಯಾ ತೆಗೆದ್ರೆ ಜಾಸ್ತಿ ಅವ್ರುಗಳದೇ ಎಲ್ಲ ಕಡೆ ಸತಿ ತುಂಬ ಎಲ್ಲರೂ ಟ್ವೀಟ್ ಆಗಲಿ ಇನ್ಸ್ಟಾಗ್ರಾಮಲ್ಲಿ ತುಂಬಾ ಇತ್ತು. ಯಾವುದೇ ಒಂದು ನಮ್ದು ಏನೇ ಒಂದು ಸ್ಕ್ರಾಲ್ ಮಾಡಿದ್ರೆ ಏನಾದರೂ ಒಂದು ಅಪ್ಡೇಟ್ ಇರೋದು. ಅದನ್ನೆಲ್ಲ ನೋಡಿದಾಗ ಟ್ರೇಲರ್ ಮತ್ತು ಕೆಲವೆಲ್ಲ ಗ್ಲಿಮ್ಸ್ ನೋಡಿದಾಗ ತನಿಷಾ ವಾಸ್ ಲೈಕ್ ವೆರಿ ವೆರಿ ಗುಡ್ ಕಂಟೆಸ್ಟೆಂಟ್. ಅದಾದ ನಂತರ ಹುಡುಗರಲ್ಲಿ ಅಫ್ಕೋರ್ಸ್ ಇವಾಗ ವಿನ್ನರ್ ನೀವೇ ನೋಡಿದ್ದೀರಾ, ಕಾರ್ತಿಕ್ ಅವರು. ಸಿನಿಮಾ ಯಾವುದಿದೆ ಸದ್ಯದಲ್ಲಿ ಹೊಸ ವರ್ಷ ಶುರುವಾಗಿದೆ, ಮಾರ್ಚಿಂದ ಶುರು ಆಗುತ್ತೆ. ಸದ್ಯದಲ್ಲೇ ಅಪ್ಡೇಟ್. ಯಾಕಂತಂದರೆ ಆಫ್ಟರ್ ಸೆಕೆಂಡ್ ಕೋವಿಡ್ ಇವಾಗ ನಮ್ಮ ಪೆಟ್ರೋಮ್ಯಾಕ್ಸ್ ಆದಮೇಲೆ ಏನು ನೆಕ್ಸ್ಟು ಅಂತ ಅಂತಿದ್ದಾಗ ಸ್ವಲ್ಪ ನನ್ನ ಒಂದು ಕೆಲವು ಕೆಲಸಗಳಲ್ಲಿ ತೊಡಗಿಸ್ಕೊಂಡು ಬಿಸಿ ಇದ್ದೆ. ಸ್ವಲ್ಪ ಈಗ ಬೇರೆ ಥರ ಚೇಂಜ್ ಆಗಿ ಈಗ ನೆಕ್ಸ್ಟ್ ಮಾಡೋಣ, ನೆಕ್ಸ್ಟ್ ಒಳ್ಳೆ. ಯಾಕಂದರೆ ಮಾಡಿದ್ರೆ ಆ ಸಿನಿಮಾ ಪ್ರತಿಯೊಬ್ಬರಿಗೂ ರೀಚ್ ಆಗಬೇಕು. ಇವಾಗ ನೀವು ಬಂದ್ರಿ ಸಿನಿಮಾಗೆ ಉಪಾಧ್ಯಕ್ಷ, ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ, ಎಲ್ಲರೂ ನೋಡ್ತಾ ಇದ್ದಾರೆ. ಇತ್ತೀಚಿನ ದಿನಗಳು ಏನಂತಂದರೆ ಸಿನಿಮಾಗಳು ಬಂದಿದ ತಕ್ಷಣ OTTಗೆ ಬಂದ್ಬಿಡುತ್ತೆ ಫಸ್ಟ್. ಆ ಥರ ಮಾಡೋದಕ್ಕಿಂತ ಸ್ವಲ್ಪ ಕಾದು ಒಂದು ಒಳ್ಳೆ ಕತೆ ಪಾತ್ರನ ಚೂಸ್ ಮಾಡಿ ಮಾಡಬೇಕು. ಸೊ ಕತೆಗಳು ಬರ್ತಾ ಇದೆ, ಹೋಗಿ ಮಾತಾಡ್ತಿದ್ದೀನಿ, ಪಾತ್ರಗಳು ಕೆಲವು ನನಗದು ಅನ್ನಿಸ್ತಿಲ್ಲ ಮಾಡೋದು. ಸೊ ಆ ಥರ ಬಂದು ಈಗ ಮಾರ್ಚಿಂದ ಶುರು ಆಗುತ್ತೆ. ಸದ್ಯದಲ್ಲೇ ಅಪ್ಡೇಟ್ಸ್ ನಿಮ್ಮೆಲ್ಲರೂ ಕೊಡ್ತೀನಿ. ಸೊ ಕೀಪ್ ಸಪೋರ್ಟಿಂಗ್ ಕನ್ನಡ ಸಿನಿಮಾನ.